ಈ 4 ಜನದ ಫಸ್ಟ್ ಮೋಟಿವ್ ಏನಂದರೆ ಎ ಬ್ಲಾಕಿಂದ ಬಿ ಬ್ಲಾಕ್ಗೆ ಶಿಫ್ಟ್ ಆಗೋದು ಗೈಸ್. ಅಲ್ಕಾಟ್ರಾಸಲ್ಲಿರೋ ಸೆಲ್ಸನ್ನು ತುಂಬ ಬ್ಲಾಕಲ್ಲಿ ಡಿವೈಡ್ ಆಗೈತೆ, ಎ ಬ್ಲಾಕ್, ಬಿ ಬ್ಲಾಕ್, ಸಿ ಬ್ಲಾಕ್ ಅಂತ. ಸೊ ಇವರು ಫಸ್ಟು ಎ ಬ್ಲಾಕಲ್ಲಿ ಇರ್ತಾರೆ. ಆ್ಯಂಡ್ ಆವಾಗ ಅವರು ಆ ಜೈಲಲ್ಲಿ ಮೇಂಟೆನೆನ್ಸ್ ಕೆಲಸ ಮಾಡಬೇಕಾದ್ರೆ ಅವ್ರು ಒಂದು ನೋಟಿಸ್ ಮಾಡ್ತಾರೆ, ಬಿ ಬ್ಲಾಕಲ್ಲಿರೋ ಸೆಲ್ಸ್ ಎಲ್ಲ ತುಂಬಾ ವೀಕ್ ಆಗಿರುತ್ತೆ. ಯಾಕಂದರೆ ಬಿ ಬ್ಲಾಕ್ ಸೆಲ್ಸ್ ಹಿಂದೆ ವಾಟರ್ ಸಪ್ಲೈ ಪೈಪು ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ಆ ಪ್ರಿಸನ್ ತುಂಬ ಹಳೇದ್ರಂಗಿರೋದ್ರಿಂದ ಆ ಪೈಪು ಕ್ರ್ಯಾಕ್ ಆಗಿ ಅದರಿಂದ ನೀರು ಲೀಕ್ ಆಗಿ ಅದು ವಾಲ್ ಒಳಗಡೆ ಹೋಗಿ ಆ ವಾಲ್ನ ಫುಲ್ಲಾಗಿ ಸಾಫ್ಟ್ ಮಾಡಿಬಿಟ್ಟಿತ್ತು. ಸೊ ಇವರು ಎ ಬ್ಲಾಕಿಂದ ಬಿ ಬ್ಲಾಕ್ಗೆ ಶಿಫ್ಟ್ ಆಗಬೇಕು ಅಂತ ಆಫೀಸರ್ಸ್ನ ಹೆಂಗಾದರೂ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಶಿಫ್ಟ್ ಆಗಿಬಿಡ್ತಾರೆ ಗೈಸ್. ಸೊ ಇವಾಗ ಈ 4 ಜನ ಎ ಬ್ಲಾಕಿಂದ ಬಿ ಬ್ಲಾಕ್ಗೆ ಶಿಫ್ಟ್ ಆಗಿ ಅವ್ರದ್ದು ಫಸ್ಟ್ ಪ್ಲ್ಯಾನ್ ಮೋಟಿವ್ ಕಂಪ್ಲೀಟ್ ಮಾಡಿದ್ದಾರೆ ಗೈಸ್. ಇವಾಗ ಬಿ ಬ್ಲಾಕ್ಗೆ ಬಂದಾದಮೇಲೆ ಅವ್ರ ಪ್ಲ್ಯಾನ್ ಸ್ಟಾರ್ಟ್ ಆದಂಗೆ ಇವಾಗ ಏನು ಮಾಡ್ತಾರೆ ಅಂದರೆ, ಬಿ ಬ್ಲಾಕಲ್ಲಿ ನಾನು ಫಸ್ಟೇ ಹೇಳ್ದಂಗೆ ವಾಲ್ಸ್ ಎಲ್ಲ ತುಂಬ ವೀಕ್ ಆಗಿತ್ತಲ್ಲ, ತುಂಬ ಸಾಫ್ಟ್ ಆಗಿತ್ತಲ್ಲ. ಆ್ಯಂಡ್ ಅದೇ ವಾಲಲ್ಲಿ ಕೈದಿಗಳೆಲ್ಲ ಉಸಿರಾಡಬೇಕಂತ ಗಾಳಿ ಆಡೋದಕ್ಕೆ ಒಂದು ವೆಂಟಿಲೇಷನ್ ಡಕ್ಟ್ ಇತ್ತು. ಸೊ ಈ ಕೈದಿಗಳೆಲ್ಲ ಏನು ಮಾಡ್ತಾರೆ ಅಂದರೆ, ಆ ವೆಂಟಿಲೇಷನ್ ಡಕ್ಟ್ನ ಸ್ವಲ್ಪ ಇನ್ನೂ ದೊಡ್ಡದು ಮಾಡಿ, ಅದರಲ್ಲಿರೋ ಗ್ಯಾಪ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ ಅಲ್ಲಿಂದ ಆ ಬಿ ಬ್ಲಾಕಿಂದ ಎಸ್ಕೇಪ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ಇವಾಗ ಇವರು ಬಿ ಬ್ಲಾಕಿಂದ ಎಸ್ಕೇಪ್ ಆಗಿ ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ ಅದನ್ನು ನಾವು ಮುಂದೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಗ್ಯಾಪ್ನ ಇವರು ಹೆಂಗೆ ದೊಡ್ಡದು ಮಾಡ್ತಾರೆ ಅಂದರೆ, ಅದಕ್ಕೂ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿರ್ತಾರೆ ಗೈಸ್. ಅದು ಏನಂದರೆ, ಈ 4 ಜನ ಕೈದಿಗಳು ಆ ಸಾಫ್ಟ್ ಆಗಿರೋ ಗೋಡೆಯಲ್ಲಿರೋ ಗ್ಯಾಪ್ನ ಇನ್ನೂ ದೊಡ್ಡದು ಮಾಡೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ನ ರೆಡಿ ಮಾಡ್ತಾರೆ ಗೈಸ್. ಈ 4 ಜನ ಕೈದಿಗಳ ಅಥವಾ ಇಂಜಿನಿಯರ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಜೈಲಲ್ಲಿ ಎಲ್ಲ ಕೈದಿಗಳಿಗೂ ಒಂದೊಂದು ಕೆಲಸ ಕೊಟ್ಟಿರ್ತಾರೆ. ಆ್ಯಂಡ್ ನನಗೆ ಈ 4 ಜನ ಕೈದಿಗಳು ಮೇಂಟೆನೆನ್ಸ್ ಕೆಲಸ ಸಿಕ್ಕಿತ್ತು. ಅದೇನಂದರೆ ಡೈಲಿ ಜೈಲನ್ನ ಕ್ಲೀನ್ ಮಾಡೋದು. ಆ್ಯಂಡ್ ಕ್ಲೀನ್ ಮಾಡಬೇಕಾದ್ರೆ ಇವರು ವ್ಯಾಕ್ಯೂಮ್ ಕ್ಲೀನರ್ಸ್ನ ಯೂಸ್ ಮಾಡ್ಕೊಂಡು ಆ ಜೈಲನ್ನ ಕ್ಲೀನ್ ಮಾಡ್ತಾಯಿದ್ರು. ಆ್ಯಂಡ್ ಹಂಗೆ ಒಂದಿನ ಈ 4 ಜನ ವ್ಯಾಕ್ಯೂಮ್ ಕ್ಲೀನರಿಂದ ಮೋಟರ್ನ ಎತ್ತಿ ಆ್ಯಂಡ್ ಇವರು ಊಟ ತಿನ್ನೋಕೆ ಹೋದಾಗೆಲ್ಲ ಫೋಕ್ಸ್ ಮತ್ತು ಸ್ಪೂನೆಲ್ಲ ಎತ್ಕೊಂಡ್ಬಂದು ಆ ಮೋಟರ್ಗೆ ಅಟ್ಯಾಚ್ ಮಾಡಿ ಒಂದು ಡ್ರಿಲ್ಲಿಂಗ್ ಮಷಿನ್ನ ಕ್ರಿಯೇಟ್ ಮಾಡ್ತಾರೆ ಗೈಸ್. ಆ್ಯಂಡ್ ಈ 4 ಜನ ಆ ಡ್ರಿಲ್ಲಿಂಗ್ ಮಷಿನ್ನ ಗ್ಯಾಪ್ನ ದೊಡ್ಡದು ಮಾಡೋದಕ್ಕೆ ಯೂಸ್ ಮಾಡ್ಕೊತಾ ಇರ್ತಾರೆ. ಸರಿ, ಇವಾಗ ಡ್ರಿಲ್ಲಿಂಗ್ ಮಷಿನ್ ಯೂಸ್ ಮಾಡಬೇಕಾದ್ರೆ ಸೌಂಡ್ ಬರೋದಿಲ್ವಾ ಮತ್ತು ಗಾಜ್ ಎಲ್ಲ ಗೊತ್ತಾಗೋದಿಲ್ವಾ ದೀಕ್ಷಿತ್ ಅಂತ ನೀವು ಕೇಳಿದ್ರೆ, ಅದು ಕೂಡ ಇವ್ರ ಹತ್ರ ಒಂದು ಪ್ಲಾನ್ ಇತ್ತು. ಸೊ ಡೈಲಿ ಅಲ್ಕಾಟ್ರಾಸ್ ಜೈಲಲ್ಲಿ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಮ್ಯೂಸಿಕ್ ಅವರ್ ನಡೆಯುತ್ತೆ ಗೈಸ್. ಆವಾಗ ಅಲ್ಲಿರೋ ಕೈದಿಗಳೆಲ್ಲ ಅವ್ರ ಹತ್ರ ಇರೋ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡು ಹಾಡಾಡ್ಕೊಂಡು ಮ್ಯೂಸಿಕ್ನ ಪ್ಲೇ ಮಾಡ್ಕೊಂಡು ಜಾಲಿಯಾಗಿರ್ತಾರೆ. ಆ್ಯಂಡ್ ಅಲ್ಲಿರೋ ಗಾರ್ಡ್ಸ್ ಕೂಡ ಅದ್ರ ಬಗ್ಗೆ ಏನೋ ಅಷ್ಟು ಕೇರ್ ಮಾಡ್ಕೊಳ್ಳೋದಿಲ್ಲ. ಆವಾಗಲೇ ಈ 4 ಜನ ಅವ್ರ ಹತ್ರ ಇರೋ ಡ್ರಿಲ್ಲಿಂಗ್ ಮಷಿನ್ನ ಯೂಸ್ ಮಾಡಿಕೊಂಡು ಆ ಗ್ಯಾಪ್ನ ದೊಡ್ಡದು ಮಾಡೋದಕ್ಕೆ ಆ ಟೈಮ್ನ ಯೂಸ್ ಮಾಡ್ಕೊತಾರೆ ಗೈಸ್. ಸರಿ, ಇವಾಗ ಈ 4 ಕೈದಿಗಳು ಡೈಲಿ ಗ್ಯಾಪ್ನ ಒಂಚೂರು ಚೂರಾಗಿ ದೊಡ್ಡದು ಮಾಡ್ತಾ ಇರ್ತಾರೆ. ಸರ್, ನೆಕ್ಸ್ಟ್ ದಿನ ಗಾರ್ಡ್ ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಗೋದಿಲ್ವಾ ಗ್ಯಾಪ್ನ ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅದಕ್ಕೂ ಇವ್ರ ಹತ್ರ ಒಂದು ಪ್ಲ್ಯಾನ್ ಇತ್ತು. ಅದೇನಂದರೆ, ಒಂದು ಕಾರ್ಡ್ಬೋರ್ಡ್ನ ಎತ್ಕೊಂಡು ಆ ವಾಲಲ್ಲಿ ಯಾವ ಪೇಂಟ್ ಇದೋ ಅದೇ ಥರ ಪೇಂಟ್ ಮಾಡಿ ಆ್ಯಂಡ್ ಆ ವೆಂಟಿಲೇಷನ್ ಡಕ್ ಶೇಪಲ್ಲಿ ಆ ಕಾರ್ಡ್ಬೋರ್ಡ್ನ ಕಟ್ ಮಾಡಿ ಆ ಗ್ಯಾಪ್ನ ಫುಲ್ಲಾಗಿ ಕವರ್ ಮಾಡಿಬಿಟ್ಟಿದ್ರು. ಸೊ ಇದರಿಂದ ಗಾರ್ಡ್ಸ್ಗೆ ಇದ್ರ ಬಗ್ಗೆ ಒಂದು ಕ್ಲೂ ಕೂಡ ಇರಲಿಲ್ಲ ಗೈಸ್. ಈ 4 ಜನ ಕೈದಿಗಳು ಆ ವೆಂಟಿಲೇಷನ್ ಡಕ್ದು ಗ್ಯಾಪ್ನ ದೊಡ್ಡದು ಮಾಡಾದ್ಮೇಲೆ ಅಲ್ಲಿಂದ ಎಲ್ಲಿ ಹೋಗ್ತಾರೆ ಅಂತ ನಿಮಗೆ ಡೌಟ್ ಇರ್ಬೋದು ಗೈಸ್. ಈ 4 ಜನ ಕೈದಿಗಳು ಆ ಗ್ಯಾಪ್ನ ದೊಡ್ಡದು ಮಾಡಾದ್ಮೇಲೆ ಬಿ ಬ್ಲಾಕ್ ಸೆಲ್ಲಿಂದ ಇರೋ ಅಲ್ಕಾಟ್ರಾಸ್ದು ಪೈಪ್ ಕನೆಕ್ಷನ್ ರೂಮ್ಗೆ ಹೋಗ್ಬಿಡ್ತಾರೆ. ಆ ರೂಮಲ್ಲಿ ಯಾವುದೇ ಥರ ಸೆಕ್ಯೂರಿಟಿ ಇರೋದಿಲ್ಲ. ಆ್ಯಂಡ್ ಇವ್ರು ಅಲ್ಲಿ ಹೋದ್ಮೇಲೆ ಅಲ್ಲಿರೋ ಪೈಪ್ನ ಯೂಸ್ ಮಾಡಿಕೊಂಡು ಮೇಲೆ ಹತ್ಕೊಂಡು ಹೋದರೆ ಅಲ್ಲಿ ಒಂದು ಮೇಂಟೆನೆನ್ಸ್ ರೂಮ್ ಸಿಗುತ್ತೆ. ಸೊ ಇವರು ಆ ಮೇಂಟೆನೆನ್ಸ್ ರೂಮ್ಗೆ ಹೋದರೆ ಇವರು ಆಲ್ಮೋಸ್ಟ್ 80% ಆ ಜೈಲಿಂದ ಎಸ್ಕೇಪ್ ಆಗಿರೋ ಥರನೇ ಗೈಸ್. ಅದು ಹೆಂಗಂದರೆ ನಾನು ಮುಂದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದೆಲ್ಲ ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ್ರೆ, ಇದೆಲ್ಲ ಗೊತ್ತಾಗಿದ್ದು ಈ ಪ್ಲ್ಯಾನಿಂದ ಇರೋ ದ ಮಾಸ್ಟರ್ ಮೈಂಡ್ ಆ್ಯಲನ್ ವೆಸ್ಟಿಂದನೇ. ಆ್ಯಲನ್ ವೆಸ್ಟು ಈ ಮೇಂಟೆನೆನ್ಸ್ ರೂಮಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ನೋಟಿಸ್ ಮಾಡ್ತಾನೆ, ಈ ಮೇಂಟೆನೆನ್ಸ್ ರೂಮ್ ಕೆಳಗಡೆ ಇರೋ ಈ ಪೈಪ್ ಜಾಗದಲ್ಲಿ ಯಾವುದೇ ಥರ ಸೆಕ್ಯೂರಿಟಿ ಇರೋದಿಲ್ಲ. ಇದೇನಪ್ಪ ಇದು, ಇಷ್ಟು ಟೈಟ್ ಸೆಕ್ಯೂರಿಟಿ ಇರೋ ಜೈಲಲ್ಲಿ ಒಂದೇ ಒಂದು ಸೆಕ್ಯೂರಿಟಿ, ಒಂದೇ ಒಂದು ವರ್ಕರ್ ಕೂಡ ಅಲ್ಲಿ ಇಲ್ಲ ಅಂತ ಕೆಳಗಡೆ ಹೋಗಿ ನೋಡಿದ್ಮೇಲೆ ಗೊತ್ತಾಗೋದು ಅವ್ನಿಗೆ ಆ ಜಾಗ ಬಿ ಬ್ಲಾಕ್ ಇರೋ ಸೆಲ್ ಹಿಂದೆ ಬರುತ್ತೆ ಅಂತ. ಸೊ ಅವಾಗಿಂದ ಆ್ಯಲನ್ ವೆಸ್ಟ್ ಅವ್ನ ಮಾಸ್ಟರ್ ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಅದಕ್ಕೆ ಈ ಆ್ಯಲನ್ ವೆಸ್ಟ್ ಈ ಜೈಲಿಂದ ಹೆಂಗಾದ್ರೂ ಎಸ್ಕೇಪ್ ಆಗಬೇಕಂತ ಈ ಮಿಕ್ಕಿದ 3 ಜನದ ಜೊತೆ ಟೀಮ್ ಅಪ್ ಆಗಿ ಈ ಜೈಲಿಂದ ಎಸ್ಕೇಪ್ ಆಗೋದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಹಾಕಿ ಎ ಬ್ಲಾಕಿಂದ ಬಿ ಬ್ಲಾಕ್ಗೆ ಶಿಫ್ಟ್ ಆಗಿಬಿಡ್ತಾನೆ. ಸೊ ಫೈನಲಿ ಗೈಸ್, ಈ ಕೈದಿಗಳು ಎಸ್ಕೇಪ್ ಆಗೋ ಟೈಮ್ ಬಂದುಬಿಡ್ತು. ಆದರೆ ಈ ಕೈದಿಗಳು ಎಸ್ಕೇಪ್ ಆದಮೇಲೆ ತಕ್ಷಣ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಅವ್ರು ಎಸ್ಕೇಪ್ ಆಗಿರೋದು ಗೊತ್ತಾಗಬಾರ್ದು ಅಂತ ಇವರು ಇಲ್ಲೂ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿರ್ತಾರೆ. ಅದೇನಂದರೆ, ಇವರು ಸೋಪ್, ವ್ಯಾಕ್ಸ್ ಮತ್ತು ಪೇಪರ್ ಮತ್ತು ಅಲ್ಲಿ ಏರ್ ಕಟ್ ಮಾಡಬೇಕಾದ್ರೆ ಅಲ್ಲಿಂದ ತೊಗೊಂಬಂದಿರೋ ಕೂದಲನ್ನೆಲ್ಲ ಯೂಸ್ ಮಾಡಿಕೊಂಡು ಇವ್ರ ಥರನೇ ಕಾಣಿಸೋ ಥರ ಒಂದು ಡಮ್ಮಿ ತಲೆನ ಪ್ರಿಪೇರ್ ಮಾಡಿರ್ತಾರೆ. ಆ್ಯಂಡ್ ಆ ಡಮ್ಮಿ ತಲೆನ ಬೆಡ್ ಮೇಲೆ ಇಕ್ಕಿ ಅಲ್ಲಿರೋ ದಿಂಬು ಮತ್ತು ಬೆಡ್ಶೀಟಾಗಿ ಯೂಸ್ ಮಾಡಿಕೊಂಡು ಇವ್ರು ಮಲಗಿರೋ ಥರ ರೆಡಿ ಮಾಡಿ ಇವ್ರು ದೊಡ್ಡದು ಮಾಡಿರೋ ವೆಂಟಿಲೇಷನ್ ಡಕ್ಟಿಂದ ಈ ಕೈದಿಗಳು
ಆ ವಾಟರ್ ಸಪ್ಲೈ ರೂಮ್ಗೆ ಹೋಗ್ಬಿಡ್ತಾರೆ. ಇವಾಗ ಆ ಕೈದಿಗಳು ಅಲ್ಲಿರೋ ಪೈಪ್ನ ಯೂಸ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಇರೋ ಮೇಂಟೆನೆನ್ಸ್ ರೂಮ್ಗೆ ಹೋಗಿ ಅಲ್ಲಿರೋ ಏರ್ವೆಂಟ್ನ ಯೂಸ್ ಮಾಡಿಕೊಂಡು ಆ ಪ್ರಿಸನ್ದು ಟೆರೆಸ್ಗೆ ಹೋಗ್ಬಿಡ್ತಾರೆ. ಸೊ ಟೆರೆಸ್ಗೆ ಬಂದಮೇಲೆ ಈ ಕೈದಿಗಳು ಆಲ್ಮೋಸ್ಟ್ 90% ಎಸ್ಕೇಪ್ ಆಗಿರುತ್ತಾರೆ ಗೈಸ್. ಸೊ ಮತ್ತೆ ಇವಾಗ ಟೆರೆಸಿಂದ ಕೆಳಗಡೆ ಇಳಿಬೇಕಂತ ಆ ಟೆರೆಸ್ ಮೇಲ್ಗಡೆಯಿಂದ ಒಂದು ಪೈಪ್ನ ಯೂಸ್ ಮಾಡಿಕೊಂಡು ಆ ಬಿಲ್ಡಿಂಗ್ ಕೆಳಗಡೆ ಬಂದ್ಬಿಡ್ತಾರೆ ಗೈಸ್. ಈ ಪೈಪ್ನ ಯೂಸ್ ಮಾಡಿಕೊಂಡು ಆ ಕೈದಿಗಳು ಕೆಳಗಡೆ ಬಂದು ಸ್ವಲ್ಪ ದೂರದಲ್ಲಿ ಒಂದು 15 ಫೂಟ್ ಎತ್ತರದಲ್ಲಿರೋ ಒಂದು ಕಾಂಪೌಂಡ್ ಇರುತ್ತೆ. ಈ ಕೈದಿಗಳಿಗೂ ಕಷ್ಟಪಟ್ಟು ಆ ಕಾಂಪೌಂಡ್ನ ಎಗರಿ ಸೊ ಫೈನಲಿ ಇವಾಗ ಆ ಅಲ್ಕಟ್ರಾಸ್ ಪ್ರಿಸನ್ದು ಬಿಲ್ಡಿಂಗಿಂದ ತಪ್ಪಿಸ್ಕೊಂಡು ಆಚೆ ಬಂದಿದ್ದಾರೆ. ಆದರೆ ಇವಾಗ ಅವ್ರ ಮೇನ್ ಟಾಸ್ಕ್ ಶುರು ಆಗೋದು, ಯಾಕಂದರೆ ಇವಾಗ ಅವ್ರ ಮುಂದೆ ಒಂದು ದೊಡ್ಡ ಸಮುದ್ರ ಐತೆ ಆ್ಯಂಡ್ ಇದನ್ನು ಪಾರ್ ಮಾಡೋದು ಏನೋ ಒಂದು ಈಸಿ ಮಾತಲ್ಲ ಗೈಸ್. ನನ್ನ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಈ ಸಮುದ್ರ ಎಷ್ಟು ಡೇಂಜರಸ್ ಮತ್ತು ಇದನ್ನು ಕ್ರಾಸ್ ಮಾಡೋದು ಎಷ್ಟು ಕಷ್ಟ ಅಂತ. ಆದರೆ ಇದಕ್ಕೂ ಆ್ಯಲನ್ ವೆಸ್ಟ್ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದ. ಅದೇನಂದರೆ ಆ್ಯಲನ್ ವೆಸ್ಟ್ ಪ್ರಿಸನಲ್ಲಿ ಇರಬೇಕಾದ್ರೆ, ಆ್ಯಲನ್ ವೆಸ್ಟ್ ಆ ಜೈಲಲ್ಲಿ ಇರಬೇಕಾದ್ರೆ ಅವ್ನ ಮೇಂಟೆನೆನ್ಸ್ ರೂಮಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಂದು 50 ರೈನ್ ಕೋಟ್ನ ಸ್ಟೋರ್ ಮಾಡಿ ಆ ರೈನ್ ಕೋಟ್ಗಳನ್ನೆಲ್ಲ ಬೋಟ್ ಶೇಪಲ್ಲಿ ಹೊಲ್ದಿದ್ದ ಗೈಸ್. ಸೊ ಫೈನಲಿ ಆ ಕೈದಿಗಳು ಆ ಬೋಟ ಯೂಸ್ ಮಾಡಿಕೊಂಡು ದಿ ಅನ್ಬ್ರೇಕಬಲ್ ಅಂತ ಅನ್ಸ್ಕೊಂಡಿರೋ ಅಲ್ಕಟ್ರಾಸ್ ಪ್ರಿಸನ್ನಿಂದ ಎಸ್ಕೇಪ್ ಆಗಿಬಿಡ್ತಾರೆ ಗೈಸ್. ಬಟ್ ಈ ಕಥೆಯಲ್ಲಿ ತುಂಬಾ ದೊಡ್ಡ ಟ್ವಿಸ್ಟ್ ಐತೆ ಗೈಸ್. ಅದೇನಂದರೆ ಈ ಐಲ್ಯಾಂಡ್ನ ಬಿಟ್ಟೋಗಿರೋದು 4 ಜನ ಅಲ್ಲ, ಬರೀ 3 ಜನ. ಅದು ಯಾರ್ಯಾರಂದರೆ ಫ್ರಾಂಕ್ ಮಾರಿಸ್ಲಿ, ಜಾನ್ ಆಂಗ್ಲಿನ್ ಮತ್ತು ಕ್ಲಾರೆನ್ಸ್ ಆಂಗ್ಲಿನ್. ಮತ್ತು 2 ವರ್ಷದಿಂದ ಕಷ್ಟಪಟ್ಟು ಈ ಮಾಸ್ಟರ್ ಪ್ಲ್ಯಾನ್ನ ಮಾಡಿರೋ ಆ್ಯಲನ್ ವೆಸ್ಟ್ಗೆ ಏನಾಯಿತು ಅಂತ ಕೇಳಿದ್ರೆ ಈ 3 ಜನ ಕೈದಿಗಳು ಎಸ್ಕೇಪ್ ಆಗಿ ನೆಕ್ಸ್ಟ್ ದಿನನೇ ಡೈಲಿ ಬೆಳಿಗ್ಗೆ ರೋಲ್ ಕಾಲ್ ನಡೆಯೋ ಥರ ಅವತ್ತು ಕೂಡ ರೋಲ್ ಕಾಲ್ ನಡೀತಾ ಇರುತ್ತೆ. ಆ್ಯಂಡ್ ಆವಾಗ 3 ರೋಲ್ ಮಿಸ್ಸಿಂಗ್ ಅದು. ಸೊ ಗಾರ್ಡು ಆ ಸೆಲ್ ಹತ್ರ ನೋಡಿದ್ಮೇಲೆ ತಲೆ ಕೆಳಗಡೆ ಹೊರಳೋಗುತ್ತೆ ಆ್ಯಂಡ್ ಎಲ್ಲ ಗಾರ್ಡ್ಸ್ ಅಸೆಂಬಲ್ ಆಗಿರ್ತಾರೆ. ಆ್ಯಂಡ್ ತಕ್ಷಣ ಪಕ್ಕದಲ್ಲಿರೋ ಇನ್ನೂ 2 ಸೆಲ್ಲಲ್ಲಿ ನೋಡಿದ್ರೆ ಅಲ್ಲೂ ಅದೇ ಕತೆ. ಸೊ ತಕ್ಷಣ ಅಲ್ಲಿರೋ ಗಾರ್ಡ್ಸ್ ಎಲ್ಲ ಈ 3 ಸೆಲ್ ಆದಮೇಲೆ ಇರೋ 4ನೇ ಸೆಲ್ಲಲ್ಲಿ ಚೆಕ್ ಮಾಡಿ ನೋಡಿದ್ರೆ ಅಲ್ಲಿ ಕೂಡ ಇದೇ ಥರ ಡಮ್ಮಿ ತಲೆ ಸಿಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಆ್ಯಲನ್ ವೆಸ್ಟ್ ಕೂಡ ಗಾರ್ಡ್ಸ್ ಕೈಲಿ ಸಿಗ್ತಾರೆ. ತಕ್ಷಣ ಅಲ್ಲಿರೋ ಗಾರ್ಡ್ಸು ಆ್ಯಲನ್ ವೆಸ್ಟ್ನ ಕಸ್ಟಡಿಗೆ ತಗೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆವಾಗ ಆ್ಯಲನ್ ವೆಸ್ಟ್ಗೆ ಅವ್ನು ಮಾಡಿರೋ ಪ್ಲ್ಯಾನ್ನ ಅವ್ರಿಗೆ ರಿವೀಲ್ ಮಾಡಿರ್ಬೇನೆ ಚಾಯ್ಸ್ ಇರಲಿಲ್ಲ. ಸೊ ಅದಕ್ಕೆ ಆ್ಯಲನ್ ವೆಸ್ಟು ನಾವು ಈ ಜೈಲಿಂದ ಎಸ್ಕೇಪ್ ಆದಮೇಲೆ ನಾವು ಬೋಟ್ನ ಯೂಸ್ ಮಾಡ್ಕೊಂಡು ಏಜರ್ ಐಲ್ಯಾಂಡಿಂದ ಅಲ್ಲಿರೋ ಮೇನ್ ಲ್ಯಾಂಡ್ಗೆ ಹೋಗಿ ಅಲ್ಲಿ ಒಂದು ಕಾರ್ ಹಾಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿಸ್ತಾನೆ ಅಂತ ಹೇಳ್ತಾನೆ. ಸೊ ತಕ್ಷಣ ಈ ಇನ್ಫಾರ್ಮೇಷನ್ US ಮಾರ್ಷಲ್ ಮತ್ತು FBI ಹೋಗ್ಬಿಡುತ್ತೆ. ಆ್ಯಂಡ್ ತಕ್ಷಣ ಅವ್ರ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿಬಿಡುತ್ತೆ. ದಿನಗಳು ಬಂದಿರುತ್ತೆ, ವಾರಗಳು ಕಳೆಯುತ್ತೆ, ತಿಂಗಳುಗಳು ಕಳೆಯುತ್ತೆ, ವರ್ಷಗಳು ಕಳೆಯುತ್ತೆ. ಆದರೆ ಯಾರಿಗೂ ಕೇಸ್ ಬಗ್ಗೆ ಒಂದೇ ವಸ್ತು ಕೂಡ ಸಿಗೋದಿಲ್ಲ. ಸೊ ಎಲ್ಲರೂ ಏನು ಅನ್ಕೊತಾರಂದರೆ ಇವ್ರ ಜನಿಂದ ತಪ್ಪಿಸ್ಕೊಂಡು ಸಮುದ್ರನ ದಾಟಬೇಕಾದ್ರೆ ಅವ್ರು ಅಲ್ಲೇ ಆ ಸಮುದ್ರದಲ್ಲಿ ಮುಳುಗಿ ಸತ್ತೋಗಿರ್ಬೇಕು ಅಂತ ಆ ಕೇಸ್ನ ಕ್ಲೋಸ್ ಮಾಡಿಬಿಡ್ತಾರೆ. ಆದರೆ ಈ ಕೇಸ್ ಆಗಿ 17 ವರ್ಷ ಆದಮೇಲೆ ಒಂದು US ಮಾರ್ಷಲ್ ಏಂಜಲ್ ಐಲ್ಯಾಂಡ್ ಹತ್ರ ಇರೋ ಒಂದು ಮೇನ್ ಲ್ಯಾಂಡ್ಗೆ ಹೋಗಿ ಅಲ್ಲಿರೋ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿರೋ ರಿಪೋರ್ಟ್ಸ್ನ ಚೆಕ್ ಮಾಡಾದ್ಮೇಲೆ ಗೊತ್ತಾಗೋದು ಈ ಕೈದಿಗಳು ತಪ್ಪಿಸ್ಕೊಂಡಿರೋ ದಿನಾನೇ ಆ ಮೇನ್ ಲ್ಯಾಂಡಲ್ಲಿ ಕೂಡ ಒಂದು ಕಾರ್ ಕಳ್ತನ ಆಗಿದೆ. ಆ್ಯಂಡ್ ಆ ಕಾರ್ನ ಕಳ್ತನ ಮಾಡಿರೋದು 3 ಜನ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಪೊಲೀಸ್ಗಳಿಗೆಲ್ಲ ಈ ಕೇಸ್ ಬಗ್ಗೆ ಸಿಕ್ಕಿರೋ ಫಸ್ಟ್ ಆ್ಯಂಡ್ ಲಾಸ್ಟ್ ಎವಿಡೆನ್ಸ್ ಅಂದರೆ ಇದೆ. ಆದರೆ ಆ 3 ಜನ ಎಸ್ಕೇಪ್ ಆಗಿ 50 ವರ್ಷಗಳಾದಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋ ಪೊಲೀಸ್ಗೆ ಒಂದು ಲೆಟರ್ ಬರುತ್ತೆ. ಏನಪ್ಪ ಇದು ಲೆಟರ್ ಅಂತ ಪೊಲೀಸ್ ಆ ಲೆಟರ್ನ ಓಪನ್ ಮಾಡಿ ನೋಡಿದ್ರೆ ಅದು ಬರೆದಿರೋದು ಜಾನ್ ಆಂಗ್ಲಿನ್. 50 ವರ್ಷಗಳ ಹಿಂದೆ ಜಗತ್ತಲ್ಲೇ ದ ಮೋಸ್ಟ್ ಅನ್ಬ್ರೇಕಬಲ್ ಪ್ರಿಸನ್ ಅಂತ ಅನ್ಸ್ಕೊಂಡಿರೋ ಅಲ್ಕಟ್ರಾಸ್ ಜೈಲಿಂದ ಎಸ್ಕೇಪ್ ಆಗಿರೋ 3 ಕೈದಿಗಳಲ್ಲಿ ಒಬ್ಬರಾಗಿರೋ ಜಾನ್ ಆಂಗ್ಲಿನೇ ಈ ಲೆಟರ್ನ ಬರ್ತಿರೋದು. ಆ ಲೆಟರಲ್ಲಿ ಏನಿತ್ತಂದರೆ, ನನ್ನ ಹೆಸರು ಜಾನ್ ಆಂಗ್ಲಿನ್. ನಾವು 1962 ನಾನು ನನ್ನ ತಮ್ಮ ಕ್ಲಾರೆನ್ಸ್ ಆಂಗ್ಲಿನ್ ಮತ್ತು ಫ್ರಾಂಕ್ ಮಾರಿಸ್ಲಿ ಜೊತೆ ಅಲ್ಕಟ್ರಾಸ್ ಐಲ್ಯಾಂಡಿಂದ ತಪ್ಪಿಸ್ಕೊಂಡೆ. ಆ್ಯಂಡ್ ಅವತ್ತು ನಾವು ಕಷ್ಟಪಟ್ಟು ಹೆಂಗೋ ತಪ್ಪಿಸ್ಕೊಂಡ್ಬಿಟ್ವಿ. ಆದರೆ 2008 ಫ್ರಾಂಕ್ ಮಾರಿಸ್ಲಿ ಸತ್ತೋದ. ಆ್ಯಂಡ್ 2011 ನನ್ನ ತಮ್ಮ ಕ್ಲಾರೆನ್ಸ್ ಆಂಗ್ಲಿನ್ ಕೂಡ ಸತ್ತೋಗ್ಬಿಟ್ಟ. ಆ್ಯಂಡ್ ನನಗೆ ಇವಾಗ ಕ್ಯಾನ್ಸರ್ ಇದೆ ಮತ್ತು ನನಗಿವಾಗ 83 ವರ್ಷ ಅಂತ ಆ ಲೆಟ್ರಲ್ಲಿ ಬರೆದಿತ್ತು ಗೈಸ್. ಸೊ ಜಾನ್ ಆಂಗ್ಲಿನ್ ಬರೆದಿರೋ ಈ ಲೆಟ್ರೆ ಅವತ್ತು ಆ 3 ಜನ ವರ್ಲ್ಡಲ್ಲೇ ದ ಮೋಸ್ಟ್ ಅನ್ಬ್ರೇಕಬಲ್ ಪ್ರಿಸನ್ ಅಂತ ಅನ್ಸ್ಕೊಂಡಿರೋ ಅಲ್ಕಟ್ರಾಸ್ ಐಲ್ಯಾಂಡಿಂದ ಎಸ್ಕೇಪ್ ಆಗೋದಕ್ಕೆ ನಮಗೆ ಮತ್ತು ಪೊಲೀಸ್ಗೆ ಸಿಕ್ಕಿರೋ ಪ್ರೂಫ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ. ಸೈನಿಂಗ್ ಆಫ್ ದೀಕ್ಷಿತ್.